ಯಾವುದೇ ಮಾರ್ಕೆಟಿಂಗ್ ಇಲ್ಲ, ಏಜೆಂಟ್ ಇಲ್ಲ, ಬ್ರೋಕರ್ ಇಲ್ಲ, ಡೈರೆಕ್ಟು ಲ್ಯಾಂಡ್ ಓನರ್ ಕಡೆಯಿಂದ ಈ ಲೇಔಟಲ್ಲಿ ಸೈಟ್ಗಳು ಸಿಗ್ತಕ್ಕಂಥ ಬೆಂಗಳೂರಿನ ನೆಲಮಂಗಲ ಟೋಲಿಂದ ಸ್ವಲ್ಪ ಮುಂದೆ ಬಂದರೆ KBD ಇಂಡಸ್ಟ್ರಿಯಲ್ ಏರಿಯಾಯಿಂದ ಒಂದು 5 to 10 ಮಿನಿಟ್ಸ್ ಹಾಗೆ ಡ್ರೈವ್ ಮಾಡ್ಕೊಂಬಂದ್ರೆ ಇದೇ ಮೇನ್ ರೋಡು. ಇದು ಶಿವಗಂಗೆಗೆ ಹೋಗ್ತಕ್ಕಂಥ ಮೇನ್ ರೋಡು. ಸೊ ಆ ಮೇನ್ ರೋಡ್ ಪಕ್ಕನೇ ಒಂದು ಲೇಔಟ್ ಇದೆ. ಸೊ ಎಂಟ್ರೆನ್ಸ್ ಆರ್ಚ್ ಆಗಲಿ, ಒಳಗಡೆ ಅಮ್ಯುನಿಟೀಸ್ ಆಗಲಿ, ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಲಿ ಬ್ಯೂಟಿಫುಲ್ ಆಗಿ ತುಂಬ ಲಕ್ಸುರಿಯಾಗಿ ಡೆವಲಪ್ ಮಾಡಿದ್ದಾರೆ. ಟೋಟಲ್ ಇಲ್ಲಿ 81 ಸೈಟ್ಗಳಿದ್ದಾವೆ. ಇದು ಕೂಡ BMRDA ಇಂಡಿವಿಜುವಲ್ ಏಕಾತ ಇರ್ತಕ್ಕಂಥದ್ದು. 81 ಸೈಟ್ಸ್ ಅಲ್ಲಿ ಆಲ್ಮೋಸ್ಟ್ 50% ಸೋಲ್ಡ್ ಔಟ್. ಯಾಕಂದ್ರೆ ಲೋನ್ ಆಗ್ಬೇಕಾದ್ರೆ ಲೋನು ಕೂಡ ಆಗುತ್ತೆ, 70 to 80% ಲೋನ್ ಆಗುತ್ತೆ. ಈ ಲೇಔಟಲ್ಲಿ ಒಂದು ಸೈಟ್ ತಗೊಂಡ್ರೆ ವರ್ತ್ ಆಫ್ ಮನಿ ಅನಿಸ್ಬೇಕು, ಆ ಥರನೇ ಕೊಟ್ಟಿರ್ತಕ್ಕಂಥದ್ದು ಡೆವಲಪ್ಮೆಂಟ್ಸ್ ಇಲ್ಲಿ. ನೆಲಮಂಗಲ ಅಂದ ತಕ್ಷಣ ನಿಮಗೆ ಅಲ್ಲೇನು ಡೆವಲಪ್ಮೆಂಟ್ಸ್ ಇದೆಯೋ ಅದೆಲ್ಲ ಡೆವಲಪ್ಮೆಂಟ್ಸು ಕೂಡ ಈ ಲೇಔಟ್ಗೆ ಸಂಬಂಧಿಸಿರುತ್ತೆ. ಸೊ ನೋಡಿ, ಇಲ್ಲಿ ವೆಹಿಕಲ್ ಎಲ್ಲ ಅಡ್ಡಾಡ್ತಕ್ಕಂಥದ್ದು ಮೇನ್ ರೋಡ್ ಅಂದಮೇಲೆ ಸಹಜವಾಗಿ ವೆಹಿಕಲ್ಲು ಓಡಾಡ್ತಾನೆ ಇರ್ತವೆ. ವಾಟರ್ ಕನೆಕ್ಷನ್ ಕೂಡ ಆಲ್ರೆಡಿ ರನ್ನಿಂಗಲ್ಲಿದೆ. 30-40 ಇದೆ, 30-50 ಇದೆ. ಬೇರೆ ಡೈಮೆನ್ಷನಲ್ಲಿ ಕೂಡ ಇದ್ದಾವೆ. ಜಾಸ್ತಿ ಸೈಟ್ಗಳಿಲ್ಲ, ಇರ್ತಕ್ಕಂಥದ್ದೇ 50%. ಅಂದರೆ ಅರೌಂಡ್ ಒಂದು 40 to 41 ಸೈಟ್ಸ್ ಇರ್ಬೋದು ಅಷ್ಟೇ. ನೀವು ಈ ಸೈಟ್ದು ಡಾಕ್ಯುಮೆಂಟ್ ಬೇಕು, ನಾವು ಅಡ್ವಾನ್ಸ್ ಬುಕ್ ಮಾಡ್ಕೋತೀವಿ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು 10,000 ರೂಪಾಯಿ ಕೊಟ್ಟರೆ ಸಾಕು. 10 ದಿನ ಟೈಮ್ ಕೊಡ್ತಾರೆ. ಲೀಗಲ್ ವೆರಿಫಿಕೇಷನ್ ಮಾಡಿಕೊಂಡು ಮುಂದುವರಿಬೋದು. ಇಲ್ಲಿ ಲೀಗಲ್ ಡಾಕ್ಯುಮೆಂಟ್ ತೊಗೊಳ್ಳಿ. ಸೊ ಮುಂದುವರಿರಿ. ಅಗ್ರಿಮೆಂಟ್ಗೆ ಹೋಗ್ತೀನಿ ಅಂದರೆ ಅಗ್ರಿಮೆಂಟು, ಆಮೇಲೆ ನೆಕ್ಸ್ಟ್ ಲೋನ್ಗೆ ಹೋಗ್ತೀನಿ ಅಂದರೆ ಲೋನು, ಇಲ್ಲ ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂದರೆ ಫುಲ್ ಕ್ಯಾಶ್. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ರೆಡಿ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸುಮಾರು ಲೇಔಟ್ಗಳ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಜನ ಕೇಳ್ತಕ್ಕಂಥದ್ದು ಮೇನ್ ರೋಡ್ ಪಕ್ಕನೇ ಯಾವುದಾದ್ರೂ ಸೈಟ್ಗಳಿದ್ರಿ ಹೇಳಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ನಾನಿವತ್ತು ಬೆಂಗಳೂರಿನ ನೆಲಮಂಗಲ ಟೋಲಿಂದ ಸ್ವಲ್ಪ ಮುಂದೆ ಬಂದರೆ KBD ಇಂಡಸ್ಟ್ರಿಯಲ್ ಏರಿಯಾಯಿಂದ ಒಂದು 5 to 10 ಮಿನಿಟ್ಸ್ ಹಾಗೆ ಡ್ರೈವ್ ಮಾಡ್ಕೊಂಬಂದರೆ ಇದೇ ಮೇನ್ ರೋಡು. ಇದು ಶಿವಗಂಗೆಗೆ ಹೋಗ್ತಕ್ಕಂಥ ಮೇನ್ ರೋಡು. ಜೊತೆಗೆ ಸ್ಟ್ರೈಟ್ ಹೋದರೆ ಇದು ಹಾಸನ ಹೈವೇ ಕೂಡ ಟಚ್ ಆಗುತ್ತೆ. ಸೊ ಆ ಮೇನ್ ರೋಡ್ ಪಕ್ಕನೇ ಒಂದು ಲೇಔಟ್ ಇದೆ. ಈ ಲೇಔಟು ಹೊಸ್ದಾಗಿರ್ತಕ್ಕಂಥದ್ದು. ಆ ಹೊಸ್ದಾಗಿ ಆಗಿದ್ರೂ ಕೂಡ ಆಲ್ಮೋಸ್ಟ್ ಯಾವ ಥರ ಡಿಮ್ಯಾಂಡ್ ಇದೆ ಅಂದರೆ ಒಂದು 50% ಸೈಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ಒಂದು ಕ್ಷಣ ಆ ಲೇಔಟ್ನ ನೋಡ್ತಾ ಇದ್ದೀರಲ್ವಾ. ಸೊ ಈ ಲೇಔಟಲ್ಲೇ ನಾನೀಗ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರೋ, ಸೊ ಎಂಟ್ರೆನ್ಸ್ ಆರ್ಚ್ ಆಗಲಿ, ಒಳಗಡೆ ಅಮ್ಯುನಿಟೀಸ್ ಆಗಲಿ, ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಲಿ ಬ್ಯೂಟಿಫುಲ್ಲಾಗಿ ತುಂಬ ಲಕ್ಸುರಿಯಾಗಿ ಡೆವಲಪ್ ಮಾಡಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇರೋದು KG ಹನುಮಂತರಾಯಪ್ಪ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು, KGH ಎನ್ಕ್ಲೇವ್ ಅಂತಲೂ ಕರೀತಾರೆ ಶಾರ್ಟಾಗೆ. ಈ ಲೇಔಟಲ್ಲಿ ನಿಮಗೆ ಸೈಟ್ಗಳನ್ನ ತೋರಿಸ್ತಾ ಇರೋದು. ಇಲ್ಲಿ ನಿಮಗೆ ಮಾತೃಶ್ರೀ ಗ್ರೂಪ್ ಕಡೆಯಿಂದ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು. ಇಲ್ಲಿ ಯಾವುದೇ ಬ್ರೋಕರ್ ಇಲ್ಲ, ಯಾವುದೇ ಏಜೆಂಟ್ ಇಲ್ಲ, ಯಾವುದೇ ಮಾರ್ಕೆಟಿಂಗ್ ಇಲ್ಲ. ನಿಮಗೆ ಡೈರೆಕ್ಟಾಗಿ ಲ್ಯಾಂಡ್ ಓನರ್ ಕಡೆಯಿಂದನೇ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು. ಸ್ನೇಹಿತರೆ, ಟೋಟಲ್ ಇಲ್ಲಿ 81 ಸೈಟ್ಗಳಿದ್ದಾವೆ. 81 ಸೈಟ್ಗಳು, ಅದು ಕೂಡ BMRDA ಇಂಡಿವಿಜುವಲ್ ಏಕಾತ ಇರ್ತಕ್ಕಂಥದ್ದು. ನಿಮಗೆ 30-40 ಮತ್ತು 30-50 ಆ ಥರ ಬೇರೆ ಬೇರೆ ಡೈಮೆನ್ಷನ್ ನಿಮಗೆ ಸೈಟ್ಗಳಿದ್ದಾವೆ. ಬಟ್ ಆಫ್ ಸೈಟ್ಸ್ ಇಲ್ಲ. ಇಲ್ಲಿ 30-40ಇಂದನೇ ಸ್ಟಾರ್ಟ್ ಆಗುತ್ತೆ. 81 ಸೈಟ್ಸಲ್ಲಿ ಆಲ್ಮೋಸ್ಟ್ 50% ಸೋಲ್ಡ್ ಔಟ್. ಅಂದರೆ 50 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು 51 ಸೈಟೇ ಉಳಿದಿದ್ದಾವೆ. ಸೊ ಒಂದು ಸೈಟ್ ನಂಬರ್ ಆಗಿರ್ಬೋದು, ಮತ್ತು ಕಾಂಕ್ರೀಟ್ ರೋಡ್ ಆಗಿರ್ಬೋದು, 30 ಅಡಿ ಏನು ಕೊಟ್ಟಿದ್ದಾರೋ ಇದೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ಜೊತೆಗೆ ಡ್ರೈನೇಜ್ ಆಗಿರ್ಬೋದು, ಸೀವೇಜ್ ಆಗಿರ್ಬೋದು, ಮತ್ತು ವಾಟರ್ ಕನೆಕ್ಷನ್ ಆಗಿರ್ಬೋದು, ಮತ್ತು ಕರೆಂಟಿನ ವ್ಯವಸ್ಥೆ ಏನಿದೆಯೋ ಅದೆಲ್ಲ ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಮತ್ತು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಮಾತೃಶ್ರೀ ಗ್ರೂಪ್ಸ್ ಕಡೆಯಿಂದ ಇಷ್ಟೆಲ್ಲ ವ್ಯವಸ್ಥೆ ಈ ಲೇಔಟಲ್ಲಿ ನಿಮಗೆ ಸಿಗ್ತಾ ಇರೋದು. ಸೊ MCB ಕೂಡ ನೋಡ್ತಾ ಇದ್ದೀರಾ, ಅದೆಲ್ಲ ಲೇಔಟಲ್ಲಿ ಇರ್ತಕ್ಕಂಥದ್ದು. ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ. ಸೊ ಎಂಟ್ರೆನ್ಸ್ ವಾಲ್ ಇದೆ, ಆಗಲೇ ಹೇಳಿರೋ ಹಾಗೆ. ಸೊ ಈ ಲೇಔಟಲ್ಲಿ ಸೈಟ್ಗಳು ಅಷ್ಟು ಡಿಮ್ಯಾಂಡ್ ಇದೆ. ಇನ್ನೂ 50% ಅಷ್ಟೇ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಸೈಟ್ ಬೇಕೋ ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ, ಬೇಗ ತಗೊಳ್ಳಿ. ಯಾಕಂದರೆ ಲೋನ್ ಆಗಬೇಕಾದ್ರೆ ಲೋನು ಕೂಡ ಆಗುತ್ತೆ, 70 to 80% ಲೋನ್ ಆಗುತ್ತೆ. ಯಾಕಪ್ಪ ಅಂದರೆ BMRDA ಏಕಾತ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಲೋನ್ ಕೂಡ ಆಗುತ್ತೆ. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕಷ್ಟೇ. ಸೊ ನಾವು ಇರ್ತಕ್ಕಂಥದ್ದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ, ನಿಮಗೆ ಬೆಂಗಳೂರಿಂದ ನೆಲಮಂಗಲ ಸೈಡ್ ಬರ್ತೀರಾ, ನೆಲಮಂಗಲ ಹಾಗೆ ಹೈವೇಲಿ ಬಂದರೆ ನಿಮಗೆ ಟೋಲ್ ಗೇಟ್ ಸಿಗುತ್ತೆ. ಆ ಟೋಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ KBD ಇಂಡಸ್ಟ್ರಿಯಲ್ ಲೆಫ್ಟ್ ತೊಗೊಂಡ್ರೆ ಹಾಗೆ 5 to 10 ಮಿನಿಟ್ಸು ಸ್ವಲ್ಪ ಮುಂದೆ ಬಂದರೆ ಹುರುಳಳ್ಳಿ ಅಂತಕ್ಕಂಥ ವಿಲೇಜ್ ಇದೆ. ಆ ವಿಲೇಜಲ್ಲಿ ಇರ್ತಕ್ಕಂಥದ್ದೇ ಈ ಲೇಔಟು. ಸೊ ಈ ಲೇಔಟಲ್ಲೂ ಕೂಡ ಆಫೀಸ್ ಇದೆ. ಸೊ ನೆಲಮಂಗಲದಲ್ಲೂ ಕೂಡ ಈ ಮಾತೃಶ್ರೀ ಗ್ರೂಪ್ಸ್ ಅವ್ರದ್ದು ಆಫೀಸ್ ಇದೆ, ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು.
ಸೊ ನೋಡಿ ಸೈಟ್ ತುಂಬ ಬ್ಯೂಟಿಫುಲ್ ಆಗಿದೆ, ಒಂಥರ ಏನೋ ಪೀಸ್ ಆಗಿದೆಯಪ್ಪ. ಸೊ ಡೆವಲಪ್ಮೆಂಟ್ ಅಂದರೆ ಹಿಂಗಿರ್ಬೇಕಪ್ಪ, ಎಲ್ಲ ಅಮ್ಯುನಿಟೀಸು ಕೊಟ್ಟಿದ್ದಾರೆ. ಒಂದು ಈ ಲೇಔಟಲ್ಲಿ ಒಂದು ಸೈಟ್ ತೊಗೊಂಡ್ರೆ ವರ್ತ್ ಆಫ್ ಮನಿ ಅನ್ನಿಸ್ಬೇಕು, ಆ ಥರನೇ ಕೊಟ್ಟಿರ್ತಕ್ಕಂಥದ್ದು ಡೆವಲಪ್ಮೆಂಟ್ಸ್. ಇಲ್ಲಿ ಮಾತೃಶ್ರೀ ಗ್ರೂಪ್ಸ್ ಅವ್ರ ಕಡೆಯಿಂದ ನಿಮಗೆ ಇಲ್ಲಿ ಸೈಟ್ ಸಿಗ್ತಕ್ಕಂಥದ್ದು. ಸುತ್ತಮುತ್ತ ಡೆವಲಪ್ಮೆಂಟ್ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ನೆಲಮಂಗಲ ಅಂದ ತಕ್ಷಣ ನಿಮಗೆ ಅಲ್ಲೇನು ಡೆವಲಪ್ಮೆಂಟ್ಸ್ ಇದೆಯೋ ಅದೆಲ್ಲ ಡೆವಲಪ್ಮೆಂಟ್ಸು ಕೂಡ ಈ ಲೇಔಟ್ಗೆ ಸಂಬಂಧಿಸಿರುತ್ತೆ. ನಿಮಗೆ ಹರ್ಷ ಸ್ಕೂಲ್ಸ್ ಆಗಿರ್ಬೋದು, ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅದೆಲ್ಲ ಇದೆ. ಮತ್ತು ನಿಮಗೆ ನ್ಯಾಷನಲ್ ಹೈವೇಗೆ ಅಂದರೆ ಬೆಂಗಳೂರು ತುಮಕೂರು ಏನು ನ್ಯಾಷನಲ್ ಹೈವೇ ಇದೆಯೋ ಆ ಹೈವೇ ಕೂಡ ಇಲ್ಲಿಂದ 5 to 10 ಮಿನಿಟ್ಸಲ್ಲೇ ರೀಚ್ ಆಗ್ಬೋದು. ಮತ್ತು ಮೇನಾಗಿ ತುಂಬ ಇಂಡಸ್ಟ್ರಿಯಲ್ ಏರಿಯಾಗಳು ಇರ್ತಕ್ಕಂಥ ಸುತ್ತಮುತ್ತ ಏರಿಯಾ ಇದು ಈ ಲೇಔಟಿಗೆ ನಿಯರ್ ಆಗಿ. ಮತ್ತು ನಿಮಗೆಲ್ಲ ಡೆವಲಪ್ಮೆಂಟ್ಸು ಆಗಿದೆ, ಮತ್ತು ನಿಯರ್ ಬೈ ಡೆವಲಪ್ಮೆಂಟ್ಸು ಇದೆ. ಅಂದರೆ ನೀವಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದೇ ಥರ ಇರಬೇಕು ಡೆವಲಪ್ಮೆಂಟ್ಸು. ಸೊ ಏನು ಪೆಂಡಿಂಗ್ ಇರಬಾರ್ದಪ್ಪ, ಪಾರ್ಕ್ ಇರಬೇಕು, ಬೋರ್ ಇರಬೇಕು, ಅದೆಲ್ಲದೂ ಕೂಡ ಫುಲ್ಫಿಲ್ಡ್ ಆಗಿದೆ. ಪಾರ್ಕ್ ಹೇಳ್ತೀರಾ, ಪಾರ್ಕ್ ಆಗಿದೆ. ಬೋರ್ ಬೇಕಾ, ಒಂದು ಬೋರ್ ಇದೆ. ಮತ್ತು ಜೊತೆಗೆ ಓವರ್ ಹೆಡ್ ಟ್ಯಾಂಕ್ ಕೂಡ ರೆಡಿಯಾಗಿದೆ. ಅಲ್ಲಿ ನಿಮಗೆಲ್ಲ ಅಮ್ಯುನಿಟೀಸು ಇದೆ ಈ KG ಹನುಮಂತರಾಯಪ್ಪ ಎನ್ಕ್ಲೇವಲ್ಲಿ. ಸೊ ನೋಡಿ, ಇಲ್ಲಿ ವೆಹಿಕಲೆಲ್ಲ ಅಡ್ಡಾಡ್ತಕ್ಕಂಥದ್ದು ಮೇನ್ ರೋಡ್ ಅಂದಮೇಲೆ ಸಹಜವಾಗಿ ವೆಹಿಕಲ್ಲು ಓಡಾಡ್ತಾನೆ ಇರ್ತೇವೆ. ನೋಡಿ, ವಾಟ್ರ್ ಕನೆಕ್ಷನ್ ಆಲ್ರೆಡಿ ರನ್ನಿಂಗಲ್ಲಿದೆ. ಆನ್ ಮಾಡೋಣ. ಸೊ ವಾಟ್ರ್ ಕನೆಕ್ಷನ್ ಕೂಡ ಆಲ್ರೆಡಿ ರನ್ನಿಂಗಲ್ಲಿದೆ. ಸೊ ಯಾರೆಲ್ಲ ಇಲ್ಲಿ ಮನೆ ಕಟ್ಕೋತೀನಿ ಅಥವಾ ಬೇರೆ ಏನೋ ನಮ್ಮ ಸೈಟಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ನೀರಿನ ಫೆಸಿಲಿಟೀಸ್ ಆಲ್ರೆಡಿ ರನ್ನಿಂಗ್ ಇದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಬೇಕು 30-40 ಇದೆ, 30-50 ಇದೆ, ಇನ್ನು ಬೇರೆ ಡೈಮೆನ್ಷನಲ್ಲಿ ಕೂಡ ಇದ್ದಾವೆ. ಜಾಸ್ತಿ ಸೈಟ್ಗಳಿಲ್ಲ, ಇರ್ತಕ್ಕಂಥದ್ದೇ 50%, ಅಂದರೆ ಅರೌಂಡ್ ಒಂದು 40 to 41 ಸೈಟ್ಸ್ ಇರ್ಬೋದು ಅಷ್ಟೇ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಮಾತೃಶ್ರೀ ಎನ್ಕ್ಲೇವ್ ಕಡೆಯಿಂದ ಲೇಔಟಲ್ಲಿ ಸಿಗ್ತಾ ಇರೋದು. ಸೊ ನಿಮಗೆ ಈ ಪ್ರೈಸ್ ವಿಚಾರಕ್ಕೆ ಬಂದರೆ ಇಷ್ಟೆಲ್ಲ ಚೆನ್ನಾಗಿದೆ ಲೇಔಟು. ಈ ಲೇಔಟಲ್ಲಿ ಪ್ರೈಸ್ ಏನಾದರೂ ಜಾಸ್ತಿ ಇರ್ಬೋದಾ, ಹೇಗಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಸೊ 3,599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಸೊ ಪ್ರೈಸು ಕೂಡ ಚೆಕ್ ಮಾಡ್ಕೊಬೇಡ. 30-40ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. 30-40 ಸೈಟು 1,200 ಸ್ಕ್ವೇರ್ ಫೀಟ್ ಆಗುತ್ತೆ ಇಂಟು 3,599, 43,18,800 ರೂಪಾಯಿ ಆಗುತ್ತೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಎಷ್ಟು ಹೇಳಿ, 3,599 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಸೊ 30-40 ತೊಗೊತೀನಿ ಅಂತಂದರೆ 43,18,000 ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ನೀವು ಈ ಸೈಟ್ದು ಡಾಕ್ಯುಮೆಂಟ್ ಬೇಕು, ನಾವು ಅಡ್ವಾನ್ಸ್ ಬುಕ್ ಮಾಡ್ಕೋತೀವಿ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು 10,000 ರೂಪಾಯಿ ಕೊಟ್ಟರೆ ಸಾಕು. 10 ದಿನ ಟೈಮ್ ಕೊಡ್ತಾರೆ, ಲೀಗಲ್ ವೆರಿಫಿಕೇಷನ್ ಮಾಡಿಕೊಂಡು ಮುಂದುವರಿಬೋದು ಇಲ್ಲಿ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ ಇನ್ನೊಂದು ಸರಿ ನೋಡ್ಕೊಂಬಿಡಿ. 81 ಸೈಟು BMRDA ಎ ಖಾತಾ ಇರ್ತಕ್ಕಂಥದ್ದು. ಸೊ ಇರ್ತಕ್ಕಂಥದ್ದೇ 50% ಸೈಟುಗಳು. 40ರಿಂದ 41 ಸೈಟ್ ಇದೆ. ಆಫೀಸ್ ಇಲ್ಲೂ ಇದೆ, ನೆಲಮಂಗಲದಲ್ಲೂ ಇದೆ. ಮಾತೃಶ್ರೀ ಎನ್ಕ್ಲೇವ್ ಕಡೆಯಿಂದ ಉರುಳಳ್ಳಿ ಅಂತಕ್ಕಂಥ ವಿಲೇಜಲ್ಲಿ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮತ್ತು ಸೀವೇಜು, ಮತ್ತು ಸೈಟ್ ನಂಬರು, ಡಿಮಾರ್ಕೇಷನು, 30 ಫೀಟ್ ಕಾಂಕ್ರೀಟ್ ರೋಡು, ಎಂಟ್ರೆನ್ಸ್ ಆರ್ಚು, ಮೇನ್ ರೋಡ್ ಪಕ್ಕನೇ ಓವರ್ ಹೆಡ್ ಟ್ಯಾಂಕು, ಎಲ್ಲ ಕೂಡ ಫೆಸಿಲಿಟೀಸು ರೆಡಿ ಇದೆ. ಆ್ಯಸ್ ಪರ್ BMRDA ನಾಮ್ಸ್ ಪ್ರಕಾರ ಏನಿರಬೇಕು ಎಲ್ಲದೂ ಕೂಡ ಮಾಡಿದ್ದಾರೆ. ಇದರ ಮೇಲೆ ನಿಮಗೆ ಬಿಟ್ಟಿದ್ದು. ಒಂದು ವಿಸಿಟ್ ಮಾಡಿ, ಫ್ರೀಯಾಗಿದ್ದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಲೀಗಲ್ ಡಾಕ್ಯುಮೆಂಟ್ ತೊಗೊಳ್ಳಿ. ಸೊ ಮುಂದುವರಿರಿ. ಅಗ್ರಿಮೆಂಟ್ಗೆ ಹೋಗ್ತೀನಿ ಅಂದರೆ ಅಗ್ರಿಮೆಂಟು, ಆಮೇಲೆ ನೆಕ್ಸ್ಟ್ ಲೋನ್ಗೆ ಹೋಗ್ತೀನಿ ಅಂದರೆ ಲೋನು, ಇಲ್ಲ ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂದರೆ ಫುಲ್ ಕ್ಯಾಶ್. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ರೆಡಿ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲೂ ಸೈಟ್ ಆಗಿರ್ಬೋದು, ಲೇಔಟ್ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನಿಮಗೆ ಜವಾಬ್ದಾರಿ ಇರಲಿ. ಯಾವುದೇ ಲೇಔಟ್ ಇರಲಿ, ಸೈಟ್ ಇರಲಿ, ಅದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ ಅನ್ನಲ್ಲ, ಅದನ್ನು ನಿಮಗೆ ಗೊತ್ತಿರ್ತಕ್ಕಂಥ ಲೀಗಲ್ ಲಾಯರ್ಸ್ ಒಬ್ಬರಲ್ಲ ಇಬ್ಬರ ಹತ್ರ ಲೀಗಲ್ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.